ಹಾಗಲಕಾಯಿಯನ್ನ ಇಷ್ಟಪಡದೇ ಇರುವವರು ಕೂಡ ಈ ಚಟ್ನಿ ಪುಡಿಯನ್ನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದು ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿ, ದೋಸೆಗೆ ಹೇಳಿ ಮಾಡಿಸಿದ ರೆಸಿಪಿ. ತಿಂಗಳುಗಳ ಕಾಲ ಕೂಡ ನಾವು ಶೇಖರಿಸಿ ಇಟ್ಕೊಳ್ಬಹುದು. ಹಾಗಿದ್ರೆ ಹಾಗಲಕಾಯಿ ಚಟ್ನಿ ಪುಡಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ 2 ಹಾಗಲಕಾಯಿಯನ್ನ ತಗೊಂಡಿದ್ದೀನಿ. ಆದಷ್ಟು ಎಳೆಯ ಹಾಗಲಕಾಯಿ ಆದ್ರೆ ಚೆನ್ನಾಗಿರುತ್ತೆ. ಹಾಗಲಕಾಯಿಯನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಬಾಣಲೆಗೆ ಎಣ್ಣೆ ಹಾಕದೆ 4 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ, ಇದು ಅರ್ಧ ಫ್ರೈ ಆದಾಗ 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನ ಹಾಕಿ ಇದನ್ನೂ ಕೂಡ ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರಿದು, ಇದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಇವೆಲ್ಲವನ್ನ ಒಂದರ ನಂತರ ಒಂದನ್ನು ಹಾಕಿ ಹುರಿದು ತೆಗೆದಿಡಿ. ಇದೇ ಬಾಣಲೆಗೆ 1.5 ಟೀ ಸ್ಪೂನ್ ಎಣ್ಣೆ ಕಾದ ಮೇಲೆ 5 ಒಣಮೆಣಸು, ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇದಕ್ಕೇನೆ ಅರ್ಧ ಕಪ್ ಕೊಬ್ಬರಿ ತುರಿ, ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನ ಸೇರಿಸಿ ಸ್ವಲ್ಪ ಬಿಸಿ ಮಾಡಿ ಆರಲು ಬಿಡಿ. ಪುನಃ ಬಾಣಲೆಗೆ 2 ಟೀ ಸ್ಪೂನ್ ಎಣ್ಣೆ ಬಿಸಿ ಆದ್ಮೇಲೆ ಸಣ್ಣ ಹೆಚ್ಚಿದ ಹಾಗಲಕಾಯಿಯನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಪೂರ್ತಿಯಾಗಿ ಹಾಗಲಕಾಯಿಯ ಬಣ್ಣ ಬದಲಾಗುತ್ತೆ. ಸ್ವಲ್ಪ ಕಪ್ಪಗಾಗುವ ತನಕ ನಾವು ಹುರಿಯಬೇಕಾಗುತ್ತದೆ. ನಾವಿಲ್ಲಿ ಸರಿಯಾಗಿ ಹುರಿದಿಲ್ಲ ಅಂದ್ರೆ ಚಟ್ನಿ ಪುಡಿ ಬೇಗ ಹಾಳಾಗುವ ಸಾಧ್ಯತೆ ಇದೆ. ನಂತರ ಹುರಿದಿಟ್ಟುಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ 3/4 ಟೀ ಸ್ಪೂನ್ ಬೆಲ್ಲ, 3/4 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ತರಿಯಾಗಿ ಪುಡಿ ಮಾಡಬೇಕು. ಈಗ ರುಚಿಯಾದ ಹಾಗಲಕಾಯಿ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಶೇಖರಿಸಿ ತಿಂಗಳುಗಳ ಕಾಲ ಇಡಬಹುದು. ಇದು ಹಾಗಲಕಾಯಿ ಚಟ್ನಿ ಪುಡಿ ಅಂತ ಗೊತ್ತೇ ಆಗುವುದಿಲ್ಲ. ಹಾಗಿದ್ರೆ ಈ ಚಟ್ನಿ ಪುಡಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.